ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ತುಂಬ ದಿನ ಆದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಪೂರ್ತಿ ವೀಡಿಯೋನ ನೋಡಿ. ಅಮಾವಾಸ್ಯೆಗೆಲ್ಲ ಈ ಥರ ಅಂಗಡಿನ ಹಾಕ್ತಾರಾ ನೋಡಿ ಪೂರ್ತಿ ವಿಡಿಯೋನ ಹೇಗಿದೆ ಅಂತ ಹೇಳಿಬಿಟ್ಟು ದಯವಿಟ್ಟು ಪೂರ್ತಿ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಟೈಮ್ ನೋಡ್ತಿರೋದು ಸಪೋರ್ಟ್ ಮಾಡಿ. ನಿಜ ನಮ್ಮ ಶ್ರೀಮಠದಲ್ಲಿ ಅಮಾವಾಸ್ಯೆಗೆಲ್ಲ ಈ ಥರ ಅದ್ದೂರಿಯಾಗಿ ಅಂಗಡಿಗಳೆಲ್ಲ ಬರ್ತವೆ. ಬನ್ನಿ ನೋಡೋಣ. ಈಗ ವಿಡಿಯೋ ಬಗ್ಗೆ ಮಾತಾಡೋಣ. ಈ ವಿಡಿಯೋ ಬಂದು ನಮ್ಮ ಶ್ರೀಮಠ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಪ್ರತಿ ವರ್ಷ ಭೀಮ್ ಅಮಾವಾಸ್ಯೆನ ತುಂಬ ಅದ್ಧೂರಿಯಾಗಿ ಆಚರಿಸ್ತಾರೆ, ವಿಶೇಷವಾಗಿ ಆಚರಿಸ್ತಾರೆ. ಹಾಗಾಗಿ ಮುಂಚೆನೇ ಈ ಥರ ಒಲೆ ಎಲ್ಲ ಹಾಕಿ ಸಿದ್ಧತೆನ ಮಾಡ್ಕೊಳ್ತಾರೆ. ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾವು ಮನೆಗಳಲ್ಲೆಲ್ಲ ಹಬ್ಬದ ತಯಾರಿ ಹೇಗೆ ಮಾಡ್ತೀವೋ ಅದೇ ಥರ ಇಲ್ಲೂ ಸಹ ಮಾಡ್ತಾರೆ. ಈ ಥರ ದೊಡ್ಡ ದೊಡ್ಡ ಒಲೆನ ರೆಡಿ ಮಾಡ್ತಾರೆ. ಯಾಕಂದರೆ ತುಂಬ ಜನ ಸೇರ್ತಾರೆ, ಹಾಗಾಗಿ ಅಡುಗೆ ಮಾಡಬೇಕಾಗುತ್ತೆ. ತುಂಬ ಜನಕ್ಕೆ ಲಕ್ಷಾಂತರ ಜನ ಸೇರ್ತಾರೆ ಅಂತಲೇ ಹೇಳ್ಬೋದು. ವಿಡಿಯೋ ಪೂರ್ತಿ ನೋಡಿ. ಇದು ಆದಮೇಲೆ ಹೇಗಾಯಿತು ಆಚರಣೆ ಅಂತ ನಾನು ಮಠದಲ್ಲಿ ಈ ಥರ ಲೈಟಿಂಗ್ಸ್ ಎಲ್ಲ ಫಿಕ್ಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೈಟ್ ಅಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಮಠದಲ್ಲಿ ಆ ಥರ ಇರುತ್ತೆ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತ ಹೇಳ್ಬೋದು. ನೀವೇ ನೋಡ್ತಿದ್ದೀರಾ, ಈ ಥರ ಪ್ರತಿ ವರ್ಷ ಮಾಡ್ತಾರೆ. ಯಾರೆಲ್ಲ ನಮ್ಮ ಮಠಕ್ಕೆ ಬಂದಿದ್ದೀರಾ ಕಮೆಂಟ್ ಮಾಡಿ. ಮತ್ತು ನೀವು ಭೀಮ್ ಅಮಾವಾಸ್ಯೆನ ಯಾವ ಥರ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಮಠಕ್ಕೆ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದು ಸಂಜೆ ಆಯಿತು. ಇದು ನಾಳೆ ಅಮಾವಾಸ್ಯೆ ಅನ್ನಂಗೆ. ಇದು ತಿರ್ಗಾ ಬೆಳಗ್ಗೆ ಅಮಾವಾಸ್ಯೆ ದಿನ ಈ ಥರ ಮಠದೊಳಗೆಲ್ಲ ಹೂವು ಎಲ್ಲ ಹಾಕಿಬಿಟ್ಟು ಡೆಕೋರೇಷನ್ ಮಾಡಿದ್ರು. ನಮ್ಮ ಮಠದಲ್ಲಿ ಗದ್ಗೆಗಳಿದ್ದಾವೆ. 6 ಜನ ಸ್ವಾಮೀಜಿಯವರ ಗದ್ಗೆಗಳಿದ್ದಾವೆ. ಅದಕ್ಕೆ ಈ ಒಂದು ತಪೋವನ ಅಂತಲೂ ಕರೀತಾರೆ, ಮತ್ತು ಗದ್ಗೆ ಅಂತಲೂ ಕರೀತಾರೆ. ಆಲ್ಮೋಸ್ಟ್ ಇಲ್ಲಿ ಬರೋರೆಲ್ಲ ಗದ್ಗೆ ಅಂತಲೇ ಅನ್ನೋದು. ಗೊತ್ತಿಲ್ಲದಿದ್ದವರು ಪಾರ್ಕು ಈ ಥರ ಎಲ್ಲ ಹೇಳ್ತಾರೆ, ಬಟ್ ಇದಕ್ಕೆ ಗದ್ಗೆಗಳು ಅಂತಲೇ ಹೇಳೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಇಲ್ಲಿ ಬಂದರೆ ಹೊರಗಡೆ ಹೋಗೋಕ್ಕೆ ಮನಸ್ಸು ಬರಲ್ಲ ಅಂತ ಹೇಳ್ತಾರೆ. ತುಂಬ ಮನಃಶಾಂತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಬಂದರೆ. ಬನ್ನಿ ಈಗ ಎಲ್ಲ ಗದ್ಗೆಗಳನ್ನೂ ನೋಡ್ಕೊಂಡು ಹೋಗೋಣ. ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡ್ತಾರೆ. ಆ ಲೈಟಿಂಗ್ಸ್ ಎಲ್ಲ ನೈಟ್ ಬಂದರೆ ತುಂಬ ಜನ ಇರ್ತಾರೆ. ಇಷ್ಟು ಫ್ರೀಯಾಗಿರಲ್ಲ ಜಾಗ ಅಮಾವಾಸ್ಯೆ ದಿನ ರಾತ್ರಿ. ಇದು ಬೆಳಗ್ಗೆ ವಿಡಿಯೋ. ಅಂದರೆ ಎಲ್ಲ ಡೆಕೋರೇಷನ್ ಮಾಡಿದ್ರು. ಈ ಥರ ಪ್ರತಿ ಅಮಾವಾಸ್ಯೆನೂ ಮಾಡಲ್ಲ. ಬಟ್ ಏನಪ್ಪ ಅಂತಂದರೆ ಭೀಮ್ ಅಮಾವಾಸ್ಯೆಲಿ ಮತ್ತು ಶ್ರೀ ಗುರು ಸಪ್ತಾಹದಲ್ಲಿ ಈ ಥರ ಜೋರಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಡೆಕೋರೇಷನ್ ಮಾಡಿ. ಈಗ ನಾವು ಇಲ್ಲಿ ಕಾಣಿಸುತ್ತೆ ನೋಡಿ, ಮೊದಲನೇ ಗುರುಗಳ ಗದ್ಗೆ. ಈ ಗುರುಗಳು ಐಕ್ಯವಾಗಿದ್ದಾರೆ. ಅಂದರೆ ಜೀವಂತವಿದ್ದಾಗಲೇ ಹಸು ಕರು ಎಲ್ಲ ಬಿಡಿಸ್ಕೊಂಡು ಐಕ್ಯವಾಗಿದ್ದಾರೆ ಅಂತ ಮಾಹಿತಿ ಇದೆ. ಇದು ಮೊದಲನೇ ಗದ್ಗೆ. ನೆಕ್ಸ್ಟ್ ಬನ್ನಿ, ಈಗ 2 ಮತ್ತು 3 4 ಗದ್ಗೆಗಳು ಒಂದೇ ಕಡೆ ಇದೆ. ನೋಡೋಣ ಬನ್ನಿ. ನೋಡಿ, ಇಲ್ಲಿ 2ನೇವರು ಮತ್ತು 3 ಮತ್ತು 4ನೇ ಸ್ವಾಮೀಜಿಯವರ ಗದ್ಗೆಗಳಿದೆ, ಒಂದೇ ಕಡೆ ಇದೆ. ಇಲ್ಲಿ ಲಾಕ್ ಮಾಡಿದ್ದಾರೆ. ಅಂದರೆ ಅಮಾವಾಸ್ಯೆಯಲ್ಲಿ ನೈಟು ಓಪನ್ ಮಾಡ್ತಾರೆ, ಮತ್ತು ಮಹಾಮಂಗಳಾರತಿಗೆ ಓಪನ್ ಮಾಡ್ತಾರೆ. ಎಲ್ಲವೂ ಸಹ ಬೆಳ್ಳಿ ಗದ್ಗೆಗಳಂತಲೇ ಹೇಳ್ಬೋದು. ಮತ್ತು ಇದು ಭಜನೆ ಮಂದಿರ ತುಂಬ ದೊಡ್ಡದಾಗಿದೆ. ಇಲ್ಲಿ ಪ್ರತಿ ಭಾನುವಾರ ಭಜನೆಯನ್ನು ಮಾಡ್ತಾರೆ. ಹಾಗೆ ಪ್ರತಿ ಅಮಾವಾಸ್ಯೆ ಬೆಳಗ್ಗೆ ಸ್ಟಾರ್ಟ್ ಆದರೆ ಇನ್ನು ಬೆಳಗ್ಗೆನೇ ಭಜನೆ ಮುಗಿಸೋದು. ಅಷ್ಟು ಚೆನ್ನಾಗಿ ಭಜನೆಯನ್ನು ಮಾಡ್ತಾರೆ. ಹಾಗೆ ನಮ್ಮನ್ನು ಟೀಚರ್ಸ್ನೆಲ್ಲ ತರಕಾರಿ ಹಚ್ಚೋದಕ್ಕೆ ಮತ್ತು ಊಟ ಬಡಿಸೋದಕ್ಕೆ ಹೇಳಿದರು. ಸೊ ನಮಗೆ ಒಂದು ಇದು ಸದಾವಕಾಶ ಅಂತಲೇ ಹೇಳ್ಬೋದು. ನಾವಿಲ್ಲಿ ಕೆಲಸ ಮಾಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಫಂಕ್ಷನಲ್ಲೆಲ್ಲ ನಾವು ಸಹ ಭಾಗಿಯಾಗ್ತೇವೆ. ನಮ್ಮ ಕೈಲಾದಷ್ಟು ಸೇವೆಯನ್ನು ನಾವು ಸಹ ಮಾಡ್ತೇವೆ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಇಲ್ಲಿ ವರ್ಕ್ ಮಾಡ್ತಿರೋದು. ಎಲ್ಲ ಟೀಚರ್ಸ್ನೂ ಕರೀತಾರೆ ಯಾವಾಗ ಭೀಮ್ ಅಮಾವಾಸ್ಯೆ ಮತ್ತು ಸಪ್ತಾಹದಲ್ಲಿ. ಅಂದರೆ ನಮ್ಮ ಮಠದ ಸಂಸ್ಥೆಯ ಶಾಲಾ ಕಾಲೇಜುಗಳು ಯಾವಿದ್ದಾವೆ ಎಲ್ಲರೂ ಸಹ ಇಲ್ಲಿ ಬಂದು ವರ್ಕ್ ಮಾಡಬೇಕಾಗುತ್ತೆ. ಆದರೆ ನಮ್ಮ ಶಾಲೆ ಬಂದು ಶ್ರೀಮಠದಲ್ಲೇ ಇರೋದು. ಹಾಗಾಗಿ ನಾವು ಪ್ರತಿ ಅಮಾವಾಸ್ಯೆಗೂ ಕೆಲಸ ಮಾಡೋಕ್ಕೆ ಹೋಗ್ತೀವಿ. ಬೇರೆ ಶಾಲೆಯವರೆಲ್ಲ ಸಪ್ತಾಹದಲ್ಲಿ ಮತ್ತು ಭೀಮ್ ಅಮಾವಾಸ್ಯೆಯಲ್ಲಿ ಬರ್ತಾರೆ. ತುಂಬ ಜನ ಸೇರಿದ್ರು. ನೀವೇ ನೋಡ್ತಾ ಇದ್ದೀರಾ. ನೀವು ಸಹ ಇದರಲ್ಲಿ ಬಂದಿರ್ಬೋದು. ಯಾರಾದರೂ ಬಂದಿದ್ದರೆ ಕಮೆಂಟ್ ಮಾಡಿ. ತುಂಬ ಜನ ಇದ್ದರು. ಮಾಲ್ದಿ ಮತ್ತು ಪಲ್ಯ, ಅನ್ನ, ಸಾಂಬಾರು, ಪಾಯಸ ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತುಂಬ ರಶ್ ಇತ್ತು. ಇದು ಮಧ್ಯಾಹ್ನದ ವಿಡಿಯೋ ಅಂತಲೇ ಹೇಳ್ಬೋದು. ಮತ್ತು ರಾತ್ರಿ ಇಷ್ಟು ಜಾಗ ಇರಲಿಲ್ಲ ಓಡಾಡೋದಕ್ಕೆ, ಊಟ ಮಾಡೋಕ್ಕೆಲ್ಲ. ಅವಾಗ ನಾವು ಈ ಕಡೆ ಬರೋಕ್ಕಾಗಲ್ಲ. ನಾವಿವಾಗ ಡ್ಯೂಟಿಲಿದ್ದಿದ್ದು ಈಗ. ಹಾಗಾಗಿ ಹಾಗೆ ಸುಮ್ಮನೆ ವಿಡಿಯೋ ಮಾಡಿಸಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಅಂದರೆ ನೀವು ಸಹ ಈ ಮಠಕ್ಕೆ ಬನ್ನಿ. ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರ, ತಿಪಟೂರು ತಾಲೂಕು, ತುಮಕೂರು ಜಿಲ್ಲೆನಲ್ಲಿದೆ. ಇಲ್ಲಿ ಒಂದು ಪವಾಡ ರೀತಿ ಮಠ ಅಂತಲೇ ಹೇಳ್ಬೋದು. ಬೆಂಕಿ ಅಂತಲೂ ಹೇಳ್ತಾರೆ. ಮತ್ತು ಉರ್ಗದ್ಗೆ ಇದೆ. ಎಲ್ಲ ಗದ್ಗೆಗಳು ಇದ್ದಾವೆ. ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಎಲ್ಲ ಇದೆ. ಶ್ರೀಗಳ ಆಶೀರ್ವಾದ ಪಡ್ಕೊಂಡು ದರ್ಶನ ಮಾಡಿಕೊಂಡು ಹೋಗ್ಬೋದು. ತುಂಬ ಜನ ಸೇರಿದ್ದಾರೆ. ಡೈನಿಂಗ್ ಹಾಲ್ ಅಂತೂ ತುಂಬಾ ದೊಡ್ಡದಾಗಿದೆ. ಬಂದಿದ್ದವ್ರಿಗೆ ಇಲ್ಲಿ ಗೊತ್ತಿರುತ್ತೆ.
ಹಾಗಾಗಿ ಈ ರೀತಿಯಾಗಿ ಭೀಮ್ನ ಅಮಾವಾಸ್ಯೆ ಆಗುತ್ತೆ ಇಲ್ಲಿ. ಮತ್ತು ನಮ್ಮ ಮಠದ ಸಂಸ್ಥೆ ಎಲ್ಲ ಶಾಲಾ ಕಾಲೇಜುಗಳಿಂದನೂ ಸಹ ಸ್ಟೂಡೆಂಟ್ಸು ಟೀಚರ್ಸ್ ಎಲ್ಲ ಬಂದಿದ್ದರು. ಅವರು ಸಹ ಎಲ್ಲರಿಗೂ ಬಡಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಭೀಮ್ನ ಅಮಾವಾಸ್ಯೆ. ಭೀಮ್ನ ಅಮಾವಾಸ್ಯೆ ಅಂದರೆ ಈ ಥರ ಜನ ಎಲ್ಲ ಸೇರ್ತಾರೆ ಮತ್ತು ಅಂಗಡಿಗಳು ಸೇರುತ್ತೆ ಅಂದರೆ ನಂಬ್ತೀರಾ? ನಿಜ. ಇಲ್ಲಿ ಜಾತ್ರೆಗಿನ್ನ ಹೆಚ್ಚಾಗಿ ಭೀಮ್ನ ಅಮಾವಾಸ್ಯೆನ ಇಲ್ಲಿ ಆಚರಿಸ್ತೇವೆ ಶ್ರೀಮಠದಲ್ಲಿ. ಹಾಗಾಗಿ ಈ ಒಂದು ಜಾತ್ರೆಗೆ ಸೇರೋ ಥರನೇ ಎಲ್ಲ ಥರದ ಅಂಗಡಿಗಳು, ಬಳೆ, ಸರ, ಓಲೆ, ಬೊಂಬೆಗಳು ಎಲ್ಲ ಅಂಗಡಿಗಳು ಸೇರಿದ್ದು ತುಂಬಾ ಚೆನ್ನಾಗಿತ್ತು. ನಾವು ಸಹ ಈ ಥರ ಒಂದು ನೆಕ್ಲೆಸ್ನ ಪರ್ಚೇಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದ್ದು ಎಲ್ಲವೂ. ಹೆಣ್ಮಕ್ಳಿಗೆ ಬಳೆ ಅಂದರೆ ತುಂಬಾ ಇಷ್ಟ. ಬಳೆ ಅಂಗಡಿಗಳಂತೂ ತುಂಬ ಜಾಸ್ತಿ ಬಂದಿದ್ದು. ಎಲ್ಲ ಯಾವ ಬಳೆ ತೊಗೊಂಡ್ರು ₹100 ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿದ್ದು. ನಾವು ಸಹ ಬಳೆನ ಪರ್ಚೇಸ್ ಮಾಡಿದ್ವಿ. ಹಾಗೆ ನಮ್ಮ ಸಿಸ್ಟರ್ ಒಬ್ಬರು ಒಂದು ಜೊತೆ ತೊಗೊಂಡೋಗಿದ್ರು. ಮತ್ತೆ ಕಾಲ್ ಮಾಡಿ ಹೇಳಿದ್ರು ನನಗೆ ಇನ್ನೊಂದು ಜೊತೆ ಬೇಕು ತೊಗೊಂಡಿಟ್ಕೊ ಅಂತ. ಹಾಗಾಗಿ ನಾವು ಮತ್ತೆ ಅಂಗಡಿ ಕಡೆ ಬಂದಿದ್ವಿ. ತುಂಬ ಜನ ಸೇರಿದ್ದಾರೆ ನೋಡಿ. ಇದು ಭೀಮ್ನ ಅಮಾವಾಸ್ಯೆ. ಯಾರಾದರೂ ನೋಡಿದ್ರೆ ಅಥವಾ ವಿಡಿಯೋ ನೋಡ್ತಿರೋರ್ಗೆ ಅನಿಸ್ಬೋದು ಇದು ಅಮಾವಾಸ್ಯೆಗೆಲ್ಲ ಇಷ್ಟೊಂದು ಜನ ಸೇರ್ತಾರ, ಅಂಗಡಿಗಳು ಸೇರ್ತಾವಂತ. ಹೌದು, ನಮ್ಮ ಮಠದ ವಿಶೇಷ ಇದೇನೆ. ತುಂಬ ಜನ ಸೇರ್ತಾರೆ, ಅಂಗಡಿಗಳು ಸಹ ಸೇರುತ್ತೆ. ಸಂಜೆ ಉತ್ಸವ ಇರುತ್ತೆ, ಅದಕ್ಕೆ ನೈಟ್ ಫುಲ್ ಜನ ಬರ್ತಾರೆ. 5ನೇ ಗುರುಗಳ ಫೋಟೋವನ್ನು ಉತ್ಸವ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ. ಅಷ್ಟೇ ಭಯಭಕ್ತಿಯಿಂದ ಮಾಡ್ತಾರೆ. ಮತ್ತು ಜನಪದ ಕಲೆಗೆ ಸಂಬಂಧಪಟ್ಟ ವೀರಗಾಸೆ ಇರ್ಬೋದು, ಡೊಳ್ಳು ಕುಣಿತ ಮತ್ತು ಧ್ವಜ ಕುಣಿತ ಇದೆಲ್ಲ ಇರುತ್ತೆ. ಸಂಜೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಆಚರಿಸ್ತಾರೆ. ನಾವು ಸಹ ಅಂಗಡಿನ ಒಂದು ರೌಂಡ್ ಹಾಕಿದ್ವಿ, ಶಾಪಿಂಗ್ ಎಲ್ಲ ಮಾಡಿದ್ವಿ, ಬಳೆ ತೊಗೊಂಡ್ವಿ, ಸರ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ನಮಗಂತೂ ಜಾತ್ರೆ ಆದಂಗೆ ಆಯಿತು. ಅಲ್ಲಿ ಊಟ ಎಲ್ಲ ಬಡಿಸ್ಬಿಟ್ಟು ಸ್ವಲ್ಪ ಅಂಗಡಿ ಕಡೆ ಸುತ್ತಾಡೋಣ ಅಂತ ನಾವು ಟೀಚರ್ಸ್ ಅಂದರೆ ಫ್ರೆಂಡ್ಸ್ ಎಲ್ಲ ಬಂದ್ವಿ. ಇದು ನೈಟ್ದು ತುಂಬ ಜನ ಸೇರಿದ್ದಾರೆ ನೋಡಿ. ನಾನು ಹೇಳಲಿಲ್ವಾ ಉತ್ಸವ ಇರುತ್ತೆ, ತುಂಬ ಜನ ಸೇರ್ತಾರೆ ಅಂತ. ನೋಡಿ ಇಲ್ಲಿ ನಗಾರಿಯನ್ನು ಬಡಿತಾ ಇದ್ದಾರೆ. ತುಂಬ ಚೆನ್ನಾಗಿದ್ದು ಬಸವಣ್ಣಗಳು. ತುಂಬ ಜನ ರಶ್ ಇದ್ರು ನೋಡೋದಕ್ಕೆ. ನೀವೇ ನೋಡ್ತಾ ಇದ್ದೀರಾ. ಇದೇನಪ್ಪ ಇಷ್ಟು ಅಮಾವಾಸ್ಯೆಗೆಲ್ಲ ಇಷ್ಟು ಜನ ಸೇರ್ತಾರಂತ. ನಾನು ಹೇಳ್ದಂಗೆ ಅಮಾವಾಸ್ಯೆಗೆಲ್ಲ ಜನ ಸೇರ್ತಾರೆ. ಹಾಗಾಗಿ ನಿಮಗೂ ಸಹ ನಮ್ಮ ಮಠದ ಬಗ್ಗೆ ತೋರಿಸೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಮಗಂತೂ ದೊಡ್ಡ ಹಬ್ಬನೇ ಮಾಡ್ದಂಗೆ ಆಗುತ್ತೆ ನೋಡಿ. ಈ ಥರ ಬಸವಣ್ಣಗಳಿಗೆ ಅಲಂಕಾರ ಮಾಡಿ ನಗಾರಿನ ಬಡಿತಾ ಇದ್ರು. ಅದನ್ನೇ ಎಲ್ಲರೂ ವಿಡಿಯೋ ಮಾಡ್ಕೊಳ್ತಾ ಇದ್ರು. ಅಂದರೆ ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಮತ್ತು ಕೇಳೋದಕ್ಕೆ ಅಂತ ಹೇಳ್ಬೋದು. ಪ್ರತಿ ವರ್ಷವೂ ಹೀಗೆ ಇಲ್ಲಿ ಆಚರಿಸೋದು. ಬನ್ನಿ ಇವಾಗ ವೀರಗಾಸೆ ಅವ್ರನ್ನ ನೋಡೋಣ. ಲಿಂಗದ ವೀರು ಸಹ ಬಂದಿದ್ದರು. ಅವರು ಸಹ ಚೆನ್ನಾಗಿ ಪ್ರದರ್ಶನವನ್ನು ಮಾಡಿದ್ರು, ನೃತ್ಯವನ್ನು. ಜನ ಅದನ್ನು ಸಹ ಎಲ್ಲರೂ ವಿಡಿಯೋ ಮಾಡ್ಕೊಳ್ತಿದ್ರು. ಹಾಗೆ ನಾನು ಸಹ ವಿಡಿಯೋ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿತ್ತು. ವಿತ್ ಸೌಂಡು ನೋಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಯೂಟ್ಯೂಬಲ್ಲಿ ಈ ಥರ ಕ್ರೌಡ್ ಇರೋ ಸೌಂಡು ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಬರುತ್ತೆ ಅಂತಾರೆ. ಹಾಗಾಗಿ ನಾನು ಸೌಂಡನ್ನ ವಿತೌಟ್ ಮಾಡಿದ್ದೀನಿ. ಸೊ ಹಾಗೆ ನಾನೇ ವಾಯ್ಸ್ ಕೊಟ್ಟೆ. ಅದಕ್ಕೆ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಮತ್ತು ಧ್ವಜ ಕುಣಿತ ಅಂತ ಹೇಳಿದ್ನಲ್ವಾ ನೋಡಿ, ಧ್ವಜ ಕುಣಿತ ಇಲ್ಲಿ ಕುಣಿತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಜನ ಅದನ್ನು ಸಹ ಉತ್ಸಾಹದಿಂದ ನೋಡ್ತಾ ಇದ್ರು. ಈ ರೀತಿಯಾಗಿ ನಮ್ಮ ಮಠದಲ್ಲಿ ಪ್ರತಿ ಅಮಾವಾಸ್ಯೆಲೂ ಭೀಮ್ನ ಅಮಾವಾಸ್ಯೆನ ಆಚರಿಸ್ತಾರೆ ಅಂತ ಹೇಳೋದಕ್ಕೆ ನನಗಂತೂ ಹೆಮ್ಮೆ ಅನಿಸುತ್ತೆ. ಮತ್ತು ಇಲ್ಲಿ ವರ್ಕ್ ಮಾಡ್ತಿರೋದಕ್ಕೂ ನನಗೆ ಖುಷಿ ಆಗುತ್ತೆ. ಪ್ರತಿ ವರ್ಷ ಭಕ್ತರು ಇದೇ ಥರ ನಮ್ಮ ಮಠಕ್ಕೆ ಸೇರ್ತಾರೆ. ಬನ್ನಿ ಇವಾಗ ಉತ್ಸವ ಹೊರಡ್ತಾ ಇದೆ, ನೋಡೋಣ. ಈ ಉತ್ಸವ ಇವಾಗ ಹೊರಟಿದ್ದು ಬೆಳಗ್ಗೆ 6 ಗಂಟೆ 6:30ಗೆ ಮಠಕ್ಕೆ ಹಿಂದಿರುಗೋದು. ಊರೊಳಗಡೆ ಎಲ್ಲ ಉತ್ಸವ ಮಾಡಿಕೊಂಡು ಅಲ್ಲೆಲ್ಲ ಪೂಜೆ ಮಾಡಿಸ್ತಾರೆ ಜನರೆಲ್ಲ. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಆಗುತ್ತೆ ರಿಟರ್ನ್ ಬರೋದು. ಇಷ್ಟ ಆಗಿತ್ತು ನಮ್ಮ ಭೀಮ್ನ ಅಮಾವಾಸ್ಯೆ. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಮತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.